ಒಂದ್ ಕಡೆ ಸಂಭ್ರಮ, ಇನ್ನೊಂದ್ ಕಡೆ ಹೇಳಿಕೊಳ್ಳೋಕಾಗದಂಥ ಆಕ್ರಂದನ. ಅದೇ ಆಕ್ರಂದನ, ಅಸಮಾಧಾನ, ಆಕ್ರೋಶವನ್ನ ಭುಗಿಲೇಳಿಸಿದೆ. ರಾಜ್ಯ ರಾಜಕೀಯದಲ್ಲಿ ಮಹಾಸ್ಫೋಟ ಸಂಭವಿಸಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತಹ 12 ಹಿರಿಯ ಸಚಿವರಿಗೆ ಹೈಕಮಾಂಡ್ ಕೊಟ್ಟಿದೆ. ಇತ್ತ ಸ್ಥಾನ ವಂಚಿತ ನಾಯಕರು, ಅಭಿಮಾನಿಗಳಲ್ಲಿ ಭಿನ್ನಮತದ ಬೆಂಕಿ ಹೊತ್ತಿ ಉರಿತಾ ಇದೆ. ಇಂಡಿ ಶಾಸಕ ರಾಜೀನಾಮೆಯನ್ನ ನೀಡಿದ್ರೆ ಇನ್ನೂ ಕೆಲ ಶಾಸಕರು ರಾಜೀನಾಮೆಯ ಬೆದರಿಕೆಯನ್ನ ಹಾಕಿದ್ದಾರೆ. ಯಾಕೆ ಸರ್ ಈ ಕಣ್ಣೀರ್ನ ಮರೆಮಚ್ಚಕ ಈ ಕನ್ನಡಕ ಇಲ್ಲ 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 ಸರಿ, ನಾನು ನಿಮ್ಮ ಶಾಸಕ ಸ್ಥಾನ ಮುಂದುವರಿಯೋದಿಲ್ಲ. ಹೈಕಮಾಂಡ್ ಮಾಡಿದ್ದು ಸರ್ಜರಿನ ಇಲ್ಲ ಸ್ವಪಕ್ಷೀಯರೇ ಶುರು ಮಾಡಿಕೊಂಡ ಯಾದವಿ ಕಲಹದ ಮುನ್ನುಡಿಯ? ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಾಳೆಯದಲ್ಲಿ ಆಕ್ರೋಶದ ಬೆಂಕಿ ಹೊತ್ತಿ ಉರಿಯುತ್ತಿದೆ. ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಹೈಕಮಾಂಡ್ ಹಿರಿಯ ಸಚಿವರಿಗೆ ಕೊಟ್ಟು ಹೊಸಬರಿಗೆ ಮಣೆ ಹಾಕಿದ್ದೇ ತಡ ರಾಜ್ಯ ಹಸ್ತಕೋಟೆಗೆ ಬಂಡಾಯದ ಬಿರುಗಾಳಿ ಅಪ್ಪಳಿಸಿದೆ. ಸಂಪುಟ ವಿಸ್ತರಿಸಿ ಕೈ ಸುಟ್ಟುಕೊಂಡ ಹೈಕಮಾಂಡ್. ಯಶವಂತರಾಯಗೌಡ ರಾಜೀನಾಮೆ, ಕೈಪಡೆ ಶಾಕ್. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಹೈಕಮಾಂಡ್ ಅನಿರೀಕ್ಷಿತ ಆಘಾತಕ್ಕೆ ಸಿಲುಕಿದೆ. ಇತ್ತ ವಿಜಯಪುರ ಗಡಿಯಲ್ಲಿ ರೆಬೆಲ್ ಸೌಂಡ್ ಕೇಳಿಸುತ್ತಿದೆ. ಕೊನೆ ಕ್ಷಣದಲ್ಲಿ ಕೈತಪ್ಪಿದ ಮಂತ್ರಿಗಿರಿಗೆ ಬೇಸತ್ತ ಗಡಿನಾಡು ಇಂಡಿ ಕ್ಷೇತ್ರದ ಹ್ಯಾಟ್ರಿಕ್ ಹೀರೋ ಯಶವಂತರಾಯಗೌಡ ಪಾಟೀಲ್ ಶಾಸಕತ್ವಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಸ್ಪೀಕರ್ ಸ್ಥಾನ ಖಾಲಿ ಇರೋ ಕಾರಣ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿಗೆ ರಿಸೈನ್ ಲೆಟರ್ ನೀಡಿದ್ದಾರೆ. ಈ ಬೆನ್ನಲ್ಲೇ ಪಕ್ಷಕ್ಕೂ ಗುಡ್ ಬೈ ಹೇಳಲು ಇಂಡಿ ಕ್ಷೇತ್ರದಲ್ಲಿ ಅಭಿಮಾನಿಗಳ ಸಭೆ ಕರೆದಿದ್ದಾರೆ. ನಿನ್ನಿರಲ್ಲದು ನಮ್ದು ರಾಜಕಾರಣ ಭಾಳ ಸುದೀರ್ಘವಾಗಿ ಒಂದೇ ಪಾರ್ಟಿಯಲ್ಲಿದ್ದರೂ ಹೋರಾಟಗಳು ದಶಕಗಳಿಂದ ಬಂದದ. ಅದು ಇವತ್ತು ಬೀದಿಗೆ ಬಂದಿದೆ. ಅದನ್ನ ಮುಂದಿನ ದಿನಮಾನ ಏನಾಗ್ತದೆ ಆಗು ಪ್ರಶ್ನೆ ಬರೋದಿಲ್ಲ. ನಾನು ನೇರವಾಗಿ ಎದುರಿಸ್ತೀನಿ. 28ಕ್ಕೆ ರಾಜಕಾರಣ ಅವತ್ತು ಸ್ಟಾರ್ಟ್ ಆಗ್ತದೆ. ಬಿಜಾಪುರದ ರಾಜಕಾರಣ ಇನ್ನು ಪಿಕ್ಚರ್ ಇಲ್ಲಿಗೆ ಮುಗಿದಿಲ್ಲ. ದಶಕಗಳ ಸಂಪ್ರದಾಯ ಮುರಿದು ಬಿದ್ದಿದ್ದು ಜಿದ್ದಾಜಿದ್ದಿ ಕಾರಣಕ್ಕೆ ವಿಜಯಪುರ ಜಿಲ್ಲೆ ಕೋಟಾ 2ನೇ ಮಂತ್ರಿಗಿರಿ ಸ್ಥಾನಕ್ಕೆ ಕೊಕ್ಕೆ ಬಿದ್ದಿದೆ. ಮುದ್ದೇಬಿಹಾಳ ಶಾಸಕ ಸಿಎಸ್ ನಾಡಗೌಡರಿಗೂ ಅವಕಾಶ ತಪ್ಪಿದೆ. ಸಿಎಂ ಭೇಟಿಗೆ ಬಂದು ನಿಷ್ಠೆಯ ನಷ್ಟವಾಯಿತು ಅಂತ ಐ ಫೀಲ್ ಸಾರಿ ಅಂತಿದ್ದಾರೆ. ಶಿವಾನಂದ ಪಾಟೀಲ್ ಇಂಟರ್ವಲ್ನಲ್ಲಿ ಕಾಣಿಸಿಲ್ಲ. ಯಾಕಪ್ಪ ಹಂಗಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸಿದ್ರಿ? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರಿ, ಇವ್ರು 10 ವರ್ಷ ಇರಬೇಕಾ? ಇವರೇ ಗೂಟ ಹೊಡ್ಕೊಂಡಿರ್ಬೇಕಾ? ಬೇರೆಯವ್ರಿಗೆ ಅವಕಾಶ ಬೇಡ ಹಂಗಾರ? ಎಲ್ಲರಿಗೂ ಟರ್ನ್ ಬೈ ಟರ್ನ್ ಕೊಟ್ಟಿದ್ರೆ 2 ವರ್ಷ ಕೊಟ್ಟಿದ್ರೆ ಹೆಚ್ಚು ಕಡಿಮೆ ಕ್ಯಾಬಿನೆಟ್ ಮುಗಿತಿತ್ತು. ಬೇಳೂರು ಬೆಂಕಿ ಬಂಡಾಯ, ಸಿಡಿದೆದ್ದ ಗೋಪಾಲಕೃಷ್ಣ. ಇತ್ತ ಶಿವಮೊಗ್ಗದ ಸಾಗರ ಕ್ಷೇತ್ರದ ಬೇಳೂರು ಗೋಪಾಲಕೃಷ್ಣ ಕೆಂಡವಾಗಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಬಿಸಾಡ್ತೀನಿ ಅಂತ ರೋಷಾವೇಶ ಹೊರಹಾಕಿದ್ರೆ ಅದೇ ಶಿವಮೊಗ್ಗದ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ಗೂ ರಾಜೀನಾಮೆ ಹಾದಿ ಕಾಣಿಸಿದಂತಿದೆ. ಮೈಸೂರಿನಲ್ಲಿ ತನ್ವೀರ್ ಸೇಠ್ಗಾಗಿ ಕಣ್ಣೀರು, ಆಕ್ರೋಶ. ಇತ್ತ ಮೈಸೂರಿನ ಸಿದ್ದರಾಮಯ್ಯ ಕೋಟೆಯಲ್ಲೇ ಬಿರುಕು ಬಿಟ್ಟಿದೆ. ಹಿರಿಯ ನಾಯಕ ತನ್ವೀರ್ ಸೇಠ್ ಮಂತ್ರಿ ಸ್ಥಾನ ಮಿಸ್ ಆಗಿದ್ದು ಬಹಿರಂಗವಾಗಿ ಸಿಡಿದೆದ್ದಿದ್ದಾರೆ. ಬೆಂಬಲಿಗರು ಕಣ್ಣೀರಿಟ್ಟು ಆಕ್ರೋಶ ಹೊರಹಾಕಿದ್ದಾರೆ. ಅಭಿಮಾನಿಯೊಬ್ಬ ವಿಷ ಕುಡಿದು ಆಸ್ಪತ್ರೆ ಸೇರಿದ್ದಾನೆ. ಪಕ್ಷಕ್ಕಿಂತ ನನ್ನ ಕಾರ್ಯಕರ್ತರು ಆ ಪ್ರೀತಿ ಅಭಿಮಾನ ನಾನು ಋಣ ತೀರಿಸುವಂಥದ್ದಕ್ಕೆ ಸಾಧ್ಯನೂ ಇಲ್ವಂಥದ್ದು. ಅಧಿಕಾರ ಸಿಕ್ಕುತ್ತೆ ಹೋಗುತ್ತೆ, ಆದರೆ ಈ ರೀತಿಯಲ್ಲಿ ವರ್ತನೆ ಅದು ಖಂಡಿತವಾಗಿ ನಾನು ಮಾಧ್ಯಮದ ಮೂಲಕವೇ ಇರ್ತೇನೆ. ನನಗೆ ರೂಪ ಕೊಟ್ಟಂತಹ ಜನ ಅಪ್ಪ ಮಗನಿಗೆ ಸಿಗದ ಸ್ಥಾನ, ರೊಚ್ಚಿಗೆದ್ದ ಕೃಷ್ಣಪ್ಪ ಫ್ಯಾನ್ಸ್.
ಇನ್ನು ಶಾಸಕ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಅಸಮಾಧಾನ ಸ್ಫೋಟವಾಗಿದೆ. ವಿಜಯನಗರ, ಗೋವಿಂದರಾಜನಗರ ಕ್ಷೇತ್ರಗಳ ಕಾರ್ಯಕರ್ತರು ನಾಗರಬಾವಿ ಮುಖ್ಯ ರಸ್ತೆಯಲ್ಲಿ ಡಿಕೆಶಿ ಪ್ರತಿಕೃತಿಗೆ ಬಟ್ಟೆ ಹರಿದು ಆಕ್ರೋಶ ಹೊರಹಾಕಿದ್ದಾರೆ. ಕೊಪ್ಪಳದಲ್ಲಿ ಸಿಡಿದೆದ್ದ ಹಿಟ್ನಾಳ್ ಬೆಂಬಲಿಗರು. ಅಚ್ಚರಿ ಅಂದ್ರೆ ಕೊಪ್ಪಳ ಜಿಲ್ಲೆ ಡಬಲ್ ಧಮಾಕ ಹೊಡೆದಿದೆ. ತಂಗಡಗಿ ರಾಯರೆಡ್ಡಿಗೆ ಮಂತ್ರಿ ಪಟ್ಟ ದಕ್ಕಿದೆ. ಆದರೆ ಕೊಪ್ಪಳ ಶಾಸಕ ಸಿದ್ದು ಪರಮಾಪ್ತ ರಾಘವೇಂದ್ರ ಹಿಟ್ನಾಳ್ಗೆ ಮಿನಿಸ್ಟರ್ ಪೋಸ್ಟ್ ಮಿಸ್ ಆಗಿದ್ದು ಪ್ರತಿಭಟನೆ ಕಿಚ್ಚು ಹೊತ್ತಿದೆ. ಹಾರಿದ ಬೆಳಗಾವಿ ಕಿಡಿ, ಸಿಡಿದ ಲಕ್ಷ್ಮೀ ಪಟಾಕಿ. ಇತ್ತ ಬೆಳಗಾವಿ ಪಾಲಿಟಿಕ್ಸ್ಗೆ ವಿಚಿತ್ರ ತಿರುವು ಸಿಕ್ಕಿದೆ. ಸವದಿಗೆ ಲಕ್ ಹೊಡೆದ್ರೆ ಲಕ್ಷ್ಮಿಗೆ ಶಾಕ್ ಸಿಕ್ಕಿದೆ. ಹೆಬ್ಬಾಳ್ಕರ್ ಹೆಬ್ಬಯಕ್ಕೆ ಕರಗ್ತಿದ್ದಂತೆ ಅಭಿಮಾನಿಗಳು ಹೆದ್ದಾರಿಯಲ್ಲಿ ಕೆರಳಿ ನಿಂತಿದ್ದಾರೆ. ಹಿರೇಬಾಗೇವಾಡಿ ಟೋಲ್ ಬಳಿಯಲ್ಲಿ ಪ್ರತಿಭಟನೆ ನಡೆದಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನ ಕಂಪ್ಲೀಟ್ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಪ್ರಾದೇಶಿಕ ಅನ್ಯಾಯದ ಕೂಗು ಕೇಳಿಸುತ್ತಿದೆ. ಒಟ್ಟಾರೆ ಈ ಅಸಮಾಧಾನದ ಕಿಚ್ಚು ಕಾಂಗ್ರೆಸ್ ಸರ್ಕಾರವನ್ನೇ ಬಾಣಲೆ ಬೇಯಿಸುತ್ತಿದೆ. ಬಿರುಗಾಳಿಯನ್ನ ಹೇಗೆ ತಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.